ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರು ಡಿಕ್ಲೇರ್ ಮಾಡಿ, ಇಲ್ಲ ರಾಹುಲ್ ಗಾಂಧಿ ಡಿಕ್ಲೇರ್. ಈ ಮೂರು ಬಾಯೇ ಬಿಡ್ತಾ ಇಲ್ಲ. ಸಿದ್ದರಾಮಯ್ಯನ ಮಗನ ಮಾತ್ರ 5 ವರ್ಷ ಅಂತ ಹೇಳ್ತಾವ್ರೆ ಹೊರತು ರಾಹುಲ್ ಗಾಂಧಿ ಏನೋ ಬಾಯ್ಬಿಟ್ಟಿದ್ದಾರೆ 5 ವರ್ಷ, ಖರ್ಗೆ ಬಾಯ್ಬಿಟ್ಟಿದ್ದಾರೆ, ಹಾಳಾಗೋಗಲಿ ಡಿ ಕೆ ಶಿವಕುಮಾರ್ ಬಾಯ್ಬಿಟ್ಟಿದ್ದಾರೆ, ಏನೂ ಇಲ್ಲ. ಅಂದರೆ ಇಲ್ಲಿ ನನಗನ್ಸ್ತತೆ 2.5 ವರ್ಷ ಆಗಿರೋದು ನಿಜ ಅಂತ ಅನಿಸ್ತೈತೆ, ಮೇಲ್ನೋಟಕ್ಕೆ ಆಗಿರೋದು ನಿಜ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಇಷ್ಟೊಂದು ಜನ MLAಗಳು, ಕಾಂಗ್ರೆಸ್ MLAಗಳು ಒಡಕು ಮಾತುಗಳನ್ನು ಆಡ್ತಾ ಇರೋದು, ದಿನನಿತ್ಯ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇರೋದು, ಇವೆಲ್ಲ ನೋಡ್ತಾ ಇದ್ದರೆ ಅಗ್ರಿಮೆಂಟ್ ಆಗಿರೋದು ನಿಜ. ಆದರೆ ನಾ ಕೊಡೆ ಬಿಡೆ ಈ ಪರಿಸ್ಥಿತಿ ಕಾಂಗ್ರೆಸ್ ಇದೆ. ಒಂದು ರೀತಿ ಕಾಂಗ್ರೆಸ್ಸು ಅಧ್ವಾನ ಎದ್ದೋಗಿದೆ. ಹಳೆ ಕಾಂಗ್ರೆಸ್ಸು, ಹೊಸ ಕಾಂಗ್ರೆಸ್ಸು ಇವೆರಡರ ಮಧ್ಯೆ ನಡೀತಾ ಇರೋ ಸಂಘರ್ಷ ಇದು. ಹೊಸ ಕಾಂಗ್ರೆಸ್ ಗೆಲ್ಲುತ್ತೋ ಹಳೆ ಕಾಂಗ್ರೆಸ್ ಗೆಲ್ಲುತ್ತೋ ಗೊತ್ತಿಲ್ಲ. ತೀರ್ಮಾನವನ್ನು ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ ಪಾರ್ಟಿಯವರು ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ ಅಧಿವೇಶನವನ್ನು ಸರಿಯಾಗಿ ನಡೆಸಿ. ದಿನ ರಾತ್ರಿ 2 ಗಂಟೆವರೆಗೂ ನೀವು ಡಿನ್ನರ್ ಪಾರ್ಟಿ ಮಾಡಿಬಿಟ್ರೆ ಬೆಳಗ್ಗೆ ಎದ್ದು ಬಂದು ಯಾವ ಮಂತ್ರಿ ಉತ್ತರ ಕೊಡ್ತಾರೆ? ಏನು ಉತ್ತರ ಕೊಡ್ತಾರೆ? ತಯಾರಿ ಇರಲ್ಲ, ಏನೂ ಇಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಬರ್ತಾರೆ. ಅದರಿಂದ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು, ಇಲ್ಲ ಒಟ್ಟಾಗಿ ನೀವು ಸರ್ಕಾರವನ್ನು ನಡೆಸಿ, ಇಲ್ಲ ಸರ್ಕಾರ ಬಿಟ್ಟು ತೊಲಗೋಗಿ. ಬಹುತೇಕ ಅಧಿವೇಶನದ ನಂತರ ಇದೊಂದು ಮಹತ್ವದ ಬದಲಾವಣೆ ಆಗುತ್ತೆ ಅನ್ಸುತ್ತೆ ಸರ್. ಸಿಎಂ ಮತ್ತೆ 20ನೇ ತಾರೀಕಿಂದ ಇವಾಗ ಅರ್ಧ ಪಿಕ್ಚರ್ ನೋಡಿದ್ದೀರಿ, ಅರ್ಧ ಪಿಕ್ಚರ್ KGF ಪಾರ್ಟ್ 1 ನೋಡಿದ್ದೀರಿ. KGF ಪಾರ್ಟ್ 2 ನೋಡೋಕ್ಕೆ 20ನೇ ತಾರೀಕು ಎಲ್ಲ ಕಡೆ ರಿಲೀಸ್ ಆಗ್ತೈತೆ. ಅದಕ್ಕೆ ರಾಜ್ಯದ ಜನ ದಯವಿಟ್ಟು ಈ KGF 2 ಕಾಂಗ್ರೆಸ್ಸಿನ KGF 2 ಈ ಸಿನಿಮಾವನ್ನು 20ನೇ ತಾರೀಕು ಎಲ್ಲ ಥಿಯೇಟ್ರಲ್ಲೂ ರಿಲೀಸ್ ಆಗ್ತೈತೆ, ದಯವಿಟ್ಟು ನೋಡಿ. ವಾಪಸ್ ಅದ್ರ ಬಗ್ಗೆ ಪಾರ್ಟಿ ಹೈಕಮಾಂಡ್ ತೀರ್ಮಾನ